ರಾಜಾದಿರಾಜ ಇನಕ ಕುಲ ಚಕ್ರವರ್ತಿ ಸೂರ್ಯವಂಶಾಧೀಶ್ವರ ಖಟುವಾಂಕ ಭೂಪಾಲ ದಶರಥ ಮಹಾರಾಜರಿಗೆ ವಿಜಯತೆ. ದಶರಥ ಮಹಾರಾಜರಿಗೆ ವಿಜಯತೆ. ದಶರಥ ಮಹಾರಾಜರಿಗೆ ವಿಜಯತೆ. ಇದೇನಾಶ್ಚರ್ಯ! ಕೈಕಾಂತಪುರವನ್ನು ಪ್ರವೇಶಿಸಿದ ಕೂಡಲೇ ಯಾವುದೋ ಒಂದು ಶೂನ್ಯ ಗೃಹಕ್ಕೆ ಬಂದಂತೆ ಭಾಸವಾಗುತ್ತಿದೆಯಲ್ಲ. ಕಾರಣವೇನಿರಬಹುದು? ನಾನು ಬಂದೊಡನೆ ಪ್ರೀತಿ ವಿಶ್ವಾಸಗಳಿಂದ ಆದರಿಸುತ್ತಿದ್ದ ನನ್ನ ಕೈಕ ಇಂದು ಕಾಣುತ್ತಿಲ್ಲವಲ್ಲ. ಕಾರಣವೇನಿರಬಹುದು? ಕೈಕಾ, ಹೇ ಕೈಕಾ, ದೇವಿ, ಕೈಕಾ, ಎಲ್ಲಿರುವೆ ದೇವಿ? ಕೈಕಾ, ಕೈಕೆಯು ಬೇಸರದಿಂದ ಮಲಗಿದಂತೆ ಕಾಣುತ್ತಿದೆಯಲ್ಲ. ಕಾರಣವೇನಿರಬಹುದು? ಆಭರಣಗಳು ಛಿದ್ರ ಛಿದ್ರವಾಗಿ ಚೆಲ್ಲಾಡಿವೆ. ಇದಕ್ಕೇನೋ ಕಾರಣವಿರಲೇಬೇಕು. ಕೈಕಾ, ಹೇ ದೇವಿ, ಕೈಕಾ, ಇದೇನು ಕೈಕಾ? ಮಾತನಾಡುವುದಿಲ್ಲವೇ ದೇವಿ? ಕೈಕಾ, ಶ್ರೀರಾಮಚಂದ್ರನ ಪಟ್ಟಾಭಿಷೇಕದ ಸಮಯದಲ್ಲಿ ದೇವಿ ಸಂತೋಷವಾಗಿರುವುದನ್ನು ಬಿಟ್ಟು ಈ ರೀತಿ ಚಿಂತೆಯಿಂದಿರಲು ಕಾರಣವೇನು? ಕೈಕಾ, ನನ್ನಿಂದೇನಾದರೂ ಅಪಚಾರವಾಗಿರುವುದೇ? ಅಥವಾ ಹೇ ದೇವಿ, ನಿನ್ನ ದಾಸರಿಂದೇನಾದರೂ ವ್ಯತ್ಯಾಸವಾಗಿರುವುದೇ? ನನ್ನೊಡನೆ ತಿಳಿಸು ದೇವಿ. ಮಾತನಾಡುವುದಿಲ್ಲವೇ? ಕೈಕಾ, ಮಾತನಾಡುವುದಿಲ್ಲವೇ? ಕೋಪ ಮಾಡ್ಪರ್ರೆ ಮಾನುನೇ ಮಣ್ಣಿಯಳೆ, ಕೋಪ ಮಾಡ್ಪರ್ರೆ. ಕೈಕಾ, ಏಕೆ ದೇವಿ? ಮಾನುನೇ ಮಣ್ಣಿಯಳೆ, ಕೋಪ ಮಾಡ್ಪರ್ರೆ. ಮಾನುನೇ ಮಣ್ಣಿಯಳೆ, ಕೋಪ ಮಾಡ್ಪರ್ರೆ. ಕೈಕಾ, ಇದೇನು ಕೈಕಾ? ಏನಾಯಿತು? ಭೀತಿಯಿಂದಲೀಗ ಭ್ರಾಂತ ನಾದೆನೋ. ಭೀತಿಯಿಂದಲೀಗ ಭ್ರಾಂತ ನಾದೆನೋ. ಕೈಕಾ, ಭೀತಿಯಿಂದಲೀಗ ಭ್ರಾಂತ ನಾದೆನೋ. ಕೋಪವೇಕೆ ನಿನಗೆ? ಕೋಪವೇಕೆ ನಿನಗೆ? ರಮಣಿ ಸುಗುಣಿ ತರುಣಿ ಮಣೆ, ರಮಣಿ ಸುಗುಣಿ ತರುಣಿ ಮಣಿ. ಕೋಪವೇಕೆ ನಿನಗೆ? ಕೋಪವೇಕೆ ನಿನಗೆ? ರಮಣಿ ಸುಗುಣಿ ತರುಣಿ ಮಣಿ. ಕೋಪವೇಕೆ ನಿನಗೆ?
ಕೈಕಾ ಮಾತನಾಡುವುದಿಲ್ಲವೇ? ಮಾತನಾಡು ದೇವಿ. ಮಹಾರಾಜರ ಆಗಮನ ಮಹಾರಾಣಿಯರ ಅಂತಃಪುರಕ್ಕಲ್ಲದೆ ನನ್ನಂತಹ ಸಾಮಾನ್ಯ ದಳವಳಿಗಲ್ಲವಲ್ಲ. ಇದೇನು ಕೈಕಾ ಈಗ ಹೇಳುತ್ತಿರುವೆ? ದೇವಿ, ನನಗೂ ನಿನ್ನಲ್ಲಿಯೂ ಮತ್ತು ನನ್ನ ರಾಮಚಂದ್ರನ ಮೇಲಲ್ಲವೇನು ಅತ್ಯಂತವಾದ ಪ್ರೀತಿ ಇರುವುದು ದೇವಿ? ಅಂದರೆ ಭರತನಲ್ಲಿ ನಿಮಗೆ ಪ್ರೀತಿ ಇಲ್ಲವೆಂದಾಯ್ತು? ಅಯ್ಯೋ ಹುಚ್ಚಿ ಹುಚ್ಚಿ, ನನಗೆ ಭರತನು ಬೇರೆಯೇ ರಾಮನು ಬೇರೆಯೇ? ಕೈಕಾ, ನನ್ನ 4 ಜನ ಮಕ್ಕಳ ಮೇಲೆಯೂ ಸಮಾನವಾದ ಪ್ರೀತಿ ಇದ್ದೇ ಇರುವುದು ದೇವಿ. ಹೌದು ಸ್ವಾಮಿ, ಹೌದು. ನಾನನ್ನದು ಚೆನ್ನಾಗಿ ಬಲ್ಲೆನು. ನನ್ನ ಮಕ್ಕಳನ್ನು ನನ್ನ ತವರು ಮನೆಗೆ ಕಳಿಸಿ ಅವರಿಲ್ಲದ ಸಮಯದಲ್ಲಿ ಶ್ರೀರಾಮಚಂದ್ರನಿಗೆ ಪಟ್ಟಾಭಿಷೇಕವನ್ನು ಏರ್ಪಡಿಸಿರುವ ಈ ನಿಮ್ಮ ಕುತಂತ್ರ ಬುದ್ಧಿ ನೋಡಿದರೆ ಅರ್ಥವಾಗುವುದಿಲ್ಲವೇ? ಅಯ್ಯೋ ಹುಚ್ಚಿ ಹುಚ್ಚಿ. ಹೌದು. ಪೂಜ್ಯರಾದ ವಸಿಷ್ಠ ಮಹರ್ಷಿಗಳು ನಿರ್ಧರಿಸಿರುವ ಮುಹೂರ್ತವು ತ್ವರಿತವಾದುದರಿಂದ ಈ ರೀತಿ ಮಾಡಬೇಕಾಯಿತಷ್ಟೇ. ಕೈಕಾ, ಭರತನನ್ನು ಬಿಟ್ಟು ಮಾಡಬೇಕೆಂದಲ್ಲ. ದೇವಿ, ಅವರಿಗೂ ಹೇಳಿ ಕಳಿಸಿದ್ದೇನೆ. ಇನ್ನೇನು ಬರುವ ನಿರೀಕ್ಷೆ ಇದೆ. ಬಾದೇವಿ, ಇಷ್ಟಕ್ಕೆಲ್ಲ ಕೋಪವೇ? ಬಾದೇವಿ ಬಾದೇವಿ ಕುಳಿತುಕೋ. ಕೈಕಾ, ಬಾರಾಣಿ ಕುಳಿತುಕೋ ದೇವಿ, ಕುಳಿತುಕೋ. ಸರಿಯಾಗಿ ಕುಳಿತುಕೋ ದೇವಿ. ಇನ್ನು ಕೋಪ ಹೋಗಿಲ್ಲವೇ? ಹೋಗುವುದಿಲ್ಲ. ಕೈಕಾ, ರಾಣಿ ರಾಣಿ ದೇವಿ, ಶ್ರೀರಾಮಚಂದ್ರನ ಪಟ್ಟಾಭಿಷೇಕದ ಸಮಯದಲ್ಲಿ, ಈ ಸಂತೋಷದ ಸಮಯದಲ್ಲಿ ದೇವಿ, ಕೈಕಾ, ನಿನಗೇನು ಬೇಕಾದರೂ ಕೇಳು ದೇವಿ, ನಾನು ಕೊಡುತ್ತೇನೆ. ನಾನೇನೇ ಕೇಳಿದ್ರು ನೆರವೇರಿಸಿಕೊಡುವಿರಾ? ಸತ್ಯವಾಗಿ ಕೊಡುತ್ತೇನೆ, ಕೇಳಿಕೋ ದೇವಿ. ಸತ್ಯವಾಗಿ ನೆರವೇರಿಸುವಿರಿ ತಾನೆ? ಸತ್ಯವಾಗಿ ಕೊಡುತ್ತೇನೆ, ಕೇಳಿಕೋ ದೇವಿ. ಪ್ರಾಣೇಶ್ವರ, ಹಿಂದೆ ದೇವಾಸುರರ ಯುದ್ಧದಲ್ಲಿ ನಾನು ನಿಮಗೆ ಮಾಡಿದ ಸಹಾಯಕ್ಕೆ ಮೆಚ್ಚಿ ತಾವು 2 ವರಗಳನ್ನು ಕೊಟ್ಟಿದ್ದೀರಿ, ನೆನಪಿರುವುದೇ? ಹೌದು. ಆ ವರಗಳನ್ನು ಇದುವರೆಗೂ ನೆರವೇರಿಸಿಕೊಟ್ಟಿಲ್ಲವಲ್ಲ? ಅಯ್ಯೋ ಕೈಕಾ, ಕೈಕಾ, ನೀನು ಕೇಳಲೇ ಇಲ್ಲ, ನಾನು ನಡೆಸಿಕೊಡಲಿಲ್ಲ, ಅಷ್ಟಕ್ಕೆಲ್ಲ ಕೋಪವೇ? ಈಗ ನಿನಗೇನು ಬೇಕಾದರೂ ಕೇಳುದೇವಿ, ನಾನು ನಡೆಸಿಕೊಡುತ್ತೇನೆ. ಈಗ ಕೇಳಿದ್ರೆ ನೆರವೇರಿಸುವಿರಾ? ಕೇಳಿಕೋ ದೇವಿ. ಪ್ರಾಣೇಶ್ವರ ದೇವಿ, ಅದರಲ್ಲಿ ನಿಮಗೆ ಅತಿಯಾದ ಪ್ರೀತಿ ಯಾರಲ್ಲಿರುವುದು? ಕೈಕಾ, ಕೈಕಾ. ದೇವಿ, ಇನ್ಯಾರ ಮೇಲೆ ದೇವಿ? ನಿನ್ನ ಮೇಲಲ್ಲವೇನು? ನನಗೆ ಎಲ್ಲಿಲ್ಲದ ಪ್ರೀತಿ? ನಿಜವೇ ಸ್ವಾಮಿ? ಹೌದು ಕೈಕಾ. ನನ್ನ ವಿನಃ ಮತ್ತಾರಲಿ ಇಲ್ಲವೇ? ಇಲ್ಲವೇ ಇಲ್ಲ ಕೈಕಾ, ಇಲ್ಲವೇ ಇಲ್ಲ. ನೀನೆಂದರೆ ನನಗೆ ಎಲ್ಲಿಲ್ಲದ ಪ್ರೀತಿ ದೇವಿ, ಎಲ್ಲಿಲ್ಲದ ಪ್ರೀತಿ. ಆದರೂ ನನ್ನ ವಿನಃ ಮತ್ತಾರಲಿಯೂ ಇಲ್ಲವೇ? ಸಾಧ್ಯವೇ ಇಲ್ಲ ಕೈಕಾ, ಸಾಧ್ಯವೇ ಇಲ್ಲ. ಯೋಚಿಸಿ ಸ್ವಾಮಿ, ನನ್ನ ವಿನಃ ಮತ್ತಾರಲಿಯೂ ಇಲ್ಲವೇ? ಇರುವುದು ದೇವಿ, ಇರುವುದು. ಯಾರಲ್ಲಿ? ಇನ್ಯಾರ ಮೇಲೆ ದೇವಿ? ನನ್ನ ಕಂದನಾದ ಶ್ರೀರಾಮಚಂದ್ರನ ಮೇಲೆ ನನಗೆ ಎಲ್ಲಿಲ್ಲದ ಪ್ರೀತಿ ದೇವಿ. ನೋಡಿದಿರಾ? ಇದೇನು ಕೈಕಾ? ಈಗಲೇ 2 ಮಾತುಗಳನ್ನು ಆಡ್ತಿದ್ರೆ ನಿಮ್ಮ ಮಾತುಗಳನ್ನು ನಾನು ನಂಬುದಾದ್ರೆ ಹೇಗೆ? ಕೈಕಾ, ರಾಮನ ಮೇಲಿರುವುದು ಪುತ್ರ ಪ್ರೇಮ ದೇವಿ. ಕೈಕಾ, ನಿನ್ನ ಮೇಲಿರುವುದು ಪತ್ನಿ ಪ್ರೇಮ ದೇವಿ, ಪತ್ನಿ ಪ್ರೇಮ. ಇಷ್ಟಕ್ಕೆಲ್ಲ ಕೋಪವೇ? ಕೇಳಿಕೋ ದೇವಿ. ಹಾಗಾದರೆ ನಿಮ್ಮ ಪ್ರೀತಿಯ ಪುತ್ರನಾದ ಶ್ರೀರಾಮನಾಡಿ ಕೈಕಾ, ನನ್ನ ಮಾತನ್ನು ನೆರವೇರಿಸಿಕೊಡುತ್ತೇನೆಂದು ವಚನವನ್ನು ಕೊಡಿ. ಕೈಕಾ, ದೀಕ್ಷಾಬದ್ಧನಾಗಿ ಕುಳಿತಿರುವ ಶ್ರೀರಾಮಚಂದ್ರನ ಮೇಲೆ ಆಣೆ ಏಕೆ? ನಿನಗೇನು ಬೇಕಾದರೂ ಕೇಳು ದೇವಿ, ನಾನು ನಡೆಸಿಕೊಡುತ್ತೇನೆ, ಕೇಳಿಕೋ ದೇವಿ. ರಾಮನಾಣೆಯಾಗಿ ನೆರವೇರಿಸಿಕೊಡುತ್ತೇನೆಂದರೆ ಹೇಳುತ್ತೇನೆ, ಇಲ್ಲವಾದ್ರೆ ಬಿಡಿ. ಇದೇನಿದು? ಇವಳೆಂದಿಗೂ ನನ್ನ ಮಾತಿನ ಮೇಲೆ
ವಿರೋಧವನ್ನೇ ಆಚರಿಸುವುದಳವಲ್ಲ, ಇಂದು ಈ ರೀತಿ ಮಾತನಾಡುತ್ತಿರುವಳಲ್ಲ. ಇರಲಿ, ಹಾಗಲಿ. ಕೈಕಾ ನಿನ್ನಿಷ್ಟದಂತೆ ಇದು ಶ್ರೀರಾಮಚಂದ್ರ ನಾಣೆಯಾಗಿ ನಡೆಸಿಕೊಡುತ್ತೇನೆ. ನಿನಗೇನು ಬೇಕಾದರೂ ಕೇಳಿಕೋ ದೇವಿ, ನಿನಗೇನು ಬೇಕಾದರೂ ಕೇಳಿಕೋ. ಸ್ವಾಮಿ, ಈಗ ನನ್ನ ಮನಸ್ಸಿಗೆ ಸಂತೋಷವೇ? ಕೇಳಲೆ? ಕೇಳಿಕೋ ದೇವಿ, ಹೇಳಲೆ? ಕೇಳಿಕೋ ದೇವಿ. ಪ್ರಾಣೇಶ್ವರ, ಕೈಕಾ, ನನ್ನ ಮೊದಲನೇ ವರಕ್ಕೆ ಈಗ ಶ್ರೀರಾಮಚಂದ್ರನಿಗೆ ನಿಶ್ಚಯವಾಗಿರುವ ಪಟ್ಟಾಭಿಷೇಕವನ್ನು ನಿಲ್ಲಿಸಿ ನನ್ನ ಮಗ ಭರತನಿಗೆ ಪಟ್ಟಾಭಿಷೇಕವಾಗಬೇಕು. ಏನು ಹೇಳುತ್ತಿರುವೆ? ಶ್ರೀರಾಮಚಂದ್ರನಿಗೆ ನಿಶ್ಚಿತವಾಗಿರುವ ಪಟ್ಟಾಧಿಕಾರವನ್ನು ತಪ್ಪಿಸಿ ಕೈಕಾ ಭರತನಿಗೆ ಮಾಡುವುದೇ? ಹೌದು. ಉಚ್ಚಿ, ನಿನ್ನ ಇನ್ನ ಎರಡನೇ ವರವೇನು ಕೇಳಿಕೊಳ್ಳಿ. ನನ್ನ ಎರಡನೇ ವರಕ್ಕೆ ಶ್ರೀರಾಮಚಂದ್ರನು ಜಟಾವಲ್ಕಲಧಾರಿಯಾಗಿ ನಾರು ಮುಡಿಯನ್ನುಟ್ಟು ಪುರಪ್ರವೇಶವಿಲ್ಲದೆ 14 ವರ್ಷಗಳ ಕಾಲ ಮಾತನಾಡುತ್ತಿರುವುದು? ಮಾತನಾಡುತ್ತಿರುವವಳು ಕೈಕೆಯೇ? ಸಂದೇಹವೇ? ದಶರಥನ ಧರ್ಮಪತ್ನಿಯೇ? ಅಲ್ಲ. ಅವಳಂತೆಯೇ ವೇಷ ಧರಿಸಿಕೊಂಡು ಬಂದು ನಿಂತಿರುವ ಯಾವುದೋ ಒಂದು ಭೂತದಂತೆ ತೋರುತ್ತಿದೆ. ಕೈಕಾ, ದೇವಿ ಚಿತ್ತ ಭ್ರಮಣೆಯಿಂದ ಮನಸ್ಸು ದಿಕ್ಕೆಟ್ಟು ಸ್ಥಳ ಪಲ್ಲಟವಾಗಿ ಈ ರೀತಿ ಮಾತನಾಡುತ್ತಿರುವೆ ಅಲ್ಲವೇ? ಈ ಭಾಷಣದಲ್ಲಿ ಹೇಳುತ್ತೇವೆ. ಈಗಲೇ ಹೇಳುವೆನು, ಚೆನ್ನಾಗಿ ಕೇಳಿ. ನನಗೆ ಚಿತ್ತ ಭ್ರಮಣೆ ಇಲ್ಲ, ಪಿತ್ತ ವಿಕಾರವೂ ಇಲ್ಲ. ಯಾವ ಸ್ಥಳವಾದರೇನು, ಯಾವ ಪುರವಾದರೇನು, ಭರತನಿಗೆ ಪಟ್ಟಾಭಿಷೇಕವಾಗಬೇಕು, ರಾಮನ ವನವಾಸಕ್ಕೆ ಹೋಗಲೇಬೇಕು. ಸಾಕು. ಭರತನಿಲು ಮಾಡಿದಿರುವುದು ಕಾರ್ಬೋಡ ಕವಿದಿರುವುದು ವಚನದ ಮಾತಿಗೆ ಮಣಿದು ಮಗನ ಸೇರುವಾಯ್ತೇ. ಕೈಕಾ, ನಿನ್ನ ಬಾಯಿಂದ ಇಂತಹ ನುಡಿಗಳನ್ನು ನಾನು ಕೇಳಲಾರೆ. ಕೈಕಾ, ಕೋಮಲ ಹೃದಯನಾದ ಶ್ರೀರಾಮಚಂದ್ರನನ್ನು ವನವಾಸಕ್ಕೆ ಹೋಗೆಂದು ಹೇಳಲು ಹೇ ದೇವಿ, ನಿನಗೆ ಮನಸ್ಸಾದರೂ ಹೇಗೆ ಬಂದಿತ್ತೆ? ಕೈಕಾ, ಈ ಮಾತನ್ನೇನಾದರೂ ನನ್ನ ಕಂದನಾದ ಶ್ರೀರಾಮಚಂದ್ರನು ಕೇಳಿಸಿಕೊಂಡರೆ ಎಷ್ಟೊಂದು ನೊಂದುಕೊಳ್ಳುವನು. ನೊಂದುಕೊಳ್ಳಲಿ ಬಿಡಿ ಕೈಕಾ, ಎಷ್ಟೊಂದು ನೊಂದುಕೊಳ್ಳು. ಬೇಡ ಬೇಡ, ರಾಮನನ್ನು ಮಾತ್ರ ವನವಾಸಕ್ಕೆ ಹೋಗೆಂದು ಆಜ್ಞಾಪಿಸಬೇಡ ದೇವಿ, ನಿನಗೆ ಕೈ ಮುಗಿದು ಬೇಡಿಕೊಳ್ಳುತ್ತೇನೆ. ಪ್ರಾಣೇಶ್ವರ, ಈಗ ತಾನೇ ಎಂತ ಕಷ್ಟ ಸಾಧ್ಯವಾದ ಕೆಲಸವಾದ್ರೂ ಸರಿ ಸಾಧಿಸೇ ತೀರುತ್ತೇನೆಂದು ವಚನವನ್ನು ಕೊಟ್ಟು ಈಗ ನೆರವೇರಿಸಲಿವೆಂದು ಹೇಳಲು ನಿಮಗೆ ನಾಚಿಕೆ ಆಗುವುದಿಲ್ಲವೇ? ಈಗಲೂ ಆಡಿದ ಮಾತಿಗೆ ತಪ್ಪಿದೆನೆಂದು ಹೇಳಿಬಿಡಿ, ಬಿಟ್ಟು ಬಿಡುತ್ತೇನೆ. ಕೈಕಾ, ನಿನಗೇಕೆ ನನ್ನ ಕಂದನ ಮೇಲೆ ಇಷ್ಟೊಂದು ಹಠ ಛಲ? ಬೇಡ ಕೈಕಾ. ಚಲವೋ ರಾಮನೊಳ್ಳು ಬೇಡ ನನ್ನ
ನುಡಿದಂತೆ ನಡೆಯಿರಿ. ಚೆಲವೋ ರಾಮನೊಳ್ಳು ಬೇಡ ಲಲ್ಲನೆ ದಯದೆ ನೋಡಲಾರೆ. ಹೌದು ದೇವಿ, ಸಾಕು, ನನ್ನ ಮಾತನ್ನು ಕೇಳುತ್ತೇನೆ. ಕೇಳುವುದಿಲ್ಲ ಪರಮೇಶ್ವರಿ. ರಾಮ, ಬಿಡೋನೆ ಕೋಪವ ರಾಮನೋ ಬಿಡೋನೆ ಕೋಪವ ರಾಮನೋ ಕರವಾ ಮುಗಿವೆ ನಾನೆನ್ನೋಳು. ಸಾಕು ಮಾಡಿ. ಹೌದು, ಓಡಾಡಲು ನಾಚಿಕೆ ಆಗುತ್ತದೆ. ಬೇಡ ಕೈಕ. ಅಬ್ಬಾ, ಕರವಾ ಮುಗಿವೆ ನಾನ್ ನಿನ್ನೋಳು ಲವೋ ರಾಮನೋಳು ಬೇಡ ಲಲ್ಲನೆ ದಯದಿಂದ ನೋಡ. ನುಡಿದಂತೆ ನಡೆಯಿರಿ. ಕೊಡೋನೆ ಭರತಗೆ ರಾಜವಾ ದೇವಿ ಕೈಕಾ ಕೊಡೋನೆ ಭರತಗೆ ರಾಜವಾ ಉಳಿಸೋ ರಾಮನ ವನವಾಸವ. ಹೇಗೆ ಓಡೋದು. ಉಳಿಸೋ ರಾಮನ ವನವಾಸವ ತ್ಯಾತ್ಮನೋ ಧರ್ಮಾತ್ಮನೋ. ಕೈಕ, ಹೇ ದೇವಿ, ನನ್ನ ರಾಮನು, ನಿಮ್ಮ ರಾಮನು. ನನ್ನ ರಾಮನು ಏನು ನಿಮ್ಮ ರಾಮ? ಸತ್ಯಾತ್ಮನೋ ಧರ್ಮಾತ್ಮನೋ ಸುಗುಣ ವಿರಾಮನೋ. ಕೈಕ, ಹೌದು ದೇವಿ. ಚೆಲವೋ ರಾಮನೊಳ್ಳು ಬೇಡ ಲಲ್ಲನೆ ದಯದಿಂದ ನೋಡ. ನುಡಿದಂತೆ ನಡೆಯಿರಿ. ಚೆಲವೋ ರಾಮನೊಳ್ಳು ಬೇಡ. ಹೌದು ಕೈಕ, ಹೌದು ಕೈಕ, ನೀನು ರಾಮನ ಮೇಲಿಟ್ಟಿದ್ದ ಪ್ರೀತಿ ವಿಶ್ವಾಸಗಳೆಲ್ಲವೂ ಏನಾದವು ದೇವಿ? ಏನಾದವೆ? ಹೌದು. ಏನಾದವೆ? ಹೌದು. ಎಲ್ಲವೂ ನಿಮ್ಮ ಕಪಟ ನಾಟಕದಲ್ಲಿ ಮಾಯವಾದವು. ಛೀ ಕುಲಘಾತಕಿ, ಏನು ಹೇಳಿದೆ? ಏನು ಹೇಳಿದೆ? ನನ್ನದು ಕಪಟ ನಾಟಕವೇ? ನನ್ನದು ಕಪಟ ನಾಟಕವೇ? ನೀನು ನಾರಿಯಲ್ಲ, ನೀನು ನಾರಿಯಲ್ಲ. ನನ್ನ ಅವಯವಗಳು ವಯೋಧರ್ಮವನ್ನು ಮರೆತು ಮೇರೆ ಮೀರಿ ಹೋಗುತ್ತಿದೆ. ಅಸ್ತ್ರವು
ಅಸ್ತ್ರವು ಶಸ್ತ್ರದ ಕಡೆ ನುಗ್ಗುತ್ತಿದೆ, ಶಸ್ತ್ರದ ಕಡೆ ನುಗ್ಗುತ್ತಿದೆ. ರಘುಕುಲ ವಂಶಘಾತಗಳಾದ ನಿನ್ನನ್ನ ಈ ಕೆಲ ಮಾತ್ರ ಈ ಭೂಮಿ ಮೇಲೆ ರಘುಲಾರೆ. ಒಂದು ವೇಳೆ ಬಿಟ್ಟಿದ್ದೆ ಆದರೆ ನಿನ್ನ ದುರ್ನಡತೆಯನ್ನು ಈ ಅಯೋಧ್ಯೆಯಲ್ಲಿರುವ ಪುಣ್ಯಶೀಲೆಯನ್ನು ಅನುಭವಿಸಲು. ಎಲ್ಲಿ ನಿನ್ನನ್ನು ಕೊಂದು ನನ್ನ ಕ್ರೋಧವನ್ನು ಶಮನ ಮಾಡಿ. ಸಮಾಧಾನರಾಗಿ ಸಮಾಧಾನ. ರಾಮಚಂದ್ರ ರಾಮ. ಅಮ್ಮ, ಈ ದಿನ ಜನಕರ ರೀತಿಯು ಬೇರೆಯಾಗಿರಲು ಕಾರಣವೇನಮ್ಮ? ಆಡಿದ ಮಾತನ್ನ ನಡೆಸಿಕೊಡಲಾರದೆ ಪಡುತ್ತಿರುವ ವ್ಯಥೆ ಇದು. ಏನು? ಆಡಿದ ಮಾತನ್ನು ನಡೆಸಿಕೊಳ್ಳಲಾಗದೆ? ಅಸಂಭವ ತಾಯಿ. ಸೂರ್ಯ ವಂಶದ ಅರಸರು ಆಡಿದ ಮಾತಿಗೆ ತಪ್ಪುವರೇನಮ್ಮ? ಅಮ್ಮ, ಯಾವ ನಿಮ್ಮ ಅಭೀಷ್ಟವನ್ನು ಈಡೇರಿಸಲಾರದೆ ಜನಕರು ಈ ರೀತಿ ವ್ಯಥೆಪಡುತ್ತಿರುವನು ಹೇಳ್ತಾಯಿ. ಅದನ್ನು ನಡೆಸಿಕೊಡಲು ನಾನು ಸಿದ್ಧನಿದ್ದೇನೆ. ಇದುವರೆಗೂ ತಂದೆ ಬಳಿ ಹೇಳಿದ್ದಕ್ಕೆ ಇಷ್ಟ ಆಯಿತು, ನಿನಗೇಕೆ? ಹೋಗು ರಾಮಚಂದ್ರ. ಅಮ್ಮ, ನೀನು ನನ್ನಲ್ಲಿ ಎಂದೂ ಈ ರೀತಿ ಅನುಮಾನ ಪಟ್ಟವಳಲ್ಲ. ಹೇಳಿತಾಯಿ ನಿಮ್ಮ ಮನದ ಅಭೀಷ್ಟವನ್ನ. ಭಗವಾನ್ ಭಾಸ್ಕರನ ಸಾಕ್ಷಿಯಾಗಿಯೂ ನಾನು ನಡೆಸಿಕೊಡುತ್ತೇನೆ. ಹಾಗಾದರೆ ಹೇಳುವೆನು ರಾಮಚಂದ್ರ. ಹಿಂದೆ ದೇವಾಸುರರ ಯುದ್ಧದಲ್ಲಿ ನಾನು ನಿಮ್ಮ ತಂದೆಗೆ ಮಾಡಿದ ಸಹಾಯಕ್ಕೆ ಮೆಚ್ಚಿ ನಿಮ್ಮ ತಂದೆಯವರು ನನಗೆ 2 ವರಗಳನ್ನು ಕೊಟ್ಟಿದ್ದರು. ಆ ವರಗಳನ್ನು ಈಗ ಕೇಳಿಕೊಂಡೆನು. ಏನೆಂಬುದಾಗಿ ಕೇಳಿಕೊಂಡಿರಿ? ನನ್ನ ಮೊದಲನೇ ವರಕ್ಕೆ ಈಗ ನಿನಗೆ ನಿಶ್ಚಯವಾಗಿರುವ ಪಟ್ಟಾಭಿಷೇಕವನ್ನು ನಿಲ್ಲಿಸಿ ನನ್ನ ಮಗ ಭರತನಿಗೆ ಪಟ್ಟಾಭಿಷೇಕವಾಗಬೇಕು. ಅಮ್ಮ, ಇಂಥ ಅಲ್ಪವಾದ ವಿಚಾರಕ್ಕೆ ಜನಕನು ಇಷ್ಟೊಂದು ಚಿಂತಿಸಬೇಕೆ? ಅಮ್ಮ, ಭರತನಾರು, ನಾನ್ಯಾರು? ನಮ್ಮಿಬ್ಬರಲ್ಲಿ ಯಾರಾಳಿದರೆ ನಮ್ಮ ಈ ನೆಲವನ್ನ? ಮುನ್ನ ಶತಕೋಟಿ ರಾಯರಾಳಿದ ಈ ನೆಲವನ್ನ ನಮ್ಮ ಹಿಂದಿನವರಂತೆ ನಾವು ಒಂದು ದಿನ ಬಿಟ್ಟು ಹೋಗಬೇಕಲ್ಲವೇ ತಾಯಿ? ಅಮ್ಮ, ಆಗಲಿ ತಾಯಿ, ನಿನ್ನಿಚ್ಛೆಯಂತೆ ಭರತನೇ ಪಟ್ಟಾಭಿಷಿಕ್ತನಾಗಲಿ. ಅಮ್ಮ, ಇನ್ನು ನಿಮ್ಮ 2ನೇ ವರವಾವುದು? ನನ್ನ 2ನೇ ವರಕ್ಕೆ ನೀನು ಜಟಾವಲ್ಕಲಧಾರಿಯಾಗಿ ನಾರು ಮುಡಿಯನ್ನುಟ್ಟು ಪುರಪ್ರವೇಶವಿಲ್ಲದೆ 14 ವರ್ಷಗಳ ಕಾಲ ವನವಾಸಕ್ಕೆ ಹೋಗಬೇಕು. ಅಮ್ಮ, ಸಪ್ತಾಂಗದಿಂದೊಪ್ಪುವಿ ಸಾಮ್ರಾಜ್ಯ ಭಾರವಂ ಧರಿಪುದಂದಾಂಟಿಸಿದ ಮಾತೆ ನೀನು ಅಮ್ಮ. ಸಪ್ತಾಂಗದಿಂದೊಪ್ಪುವಿ ಸಾಮ್ರಾಜ್ಯ ಭಾರವಂ ಧರಿಪುದಂದಾಂಟಿಸಿದ ಮಾತೆ ನೀನು ಅಮ್ಮ. ಅಮ್ಮ, ಭರತನಿಗೂ ಮಿಗಿಲಾದ ಭವ್ಯ ಪ್ರೇಮವನು, ಭರತನಿಗೂ ಮಿಗಿಲಾದ ಭವ್ಯ ಪ್ರೇಮವನು ಭೇದವಿಲ್ಲದೆ ಬಗೆದ ಮಾತೆ
ಅಮ್ಮ ಪಿತೃವಾಕ್ಯ ಪಾಲಿಸುವ ಪುತ್ರರತ್ತರೊಳಗೆ ಅಮರ ಕೀರ್ತಿಯಂ ಕೊಡಿಸಿದ ಮಾತೆ ನೀನು. ಅಮ್ಮ ಮುನಿ ಜನರ ಸೇವಿಸುವ ಘನ ಪದವಿಯನಗಿತ್ತ ಮಾತೆ ನೀನು. ಹೆಚ್ಚೇನು ನೀ ನನಗೆ ಪ್ರತ್ಯಕ್ಷ ಮಾತೆ, ಹೆಚ್ಚೇನು ನೀ ನನಗೆ ಪ್ರತ್ಯಕ್ಷ ಮಾತೆ. ಹೆಚ್ಚಿನ ಆಶೀರ್ವಾದ ಇನ್ನುಂಟೆ ಪೂತೆ. ನಿಶ್ಚಯದಿ ವನವಾಸ ಕೊಪ್ಪಿದೆ ವಿನೀತೆ. ಎಚ್ಚರಿಸು ಪಿತನನ್ನ, ನಮಿಸಿ ಹೋಗುವೆನು ಅಮ್ಮ. ಅಮ್ಮ 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 ಅಮ್ಮ, ನನ್ನ ಮೇಲೆ ನಿನಗೆ ಇಷ್ಟೊಂದು ಪ್ರೀತಿ ವಾತ್ಸಲ್ಯವೇ ತಾಯಿ. ಈ ಕೋಸಲ ಸಾಮ್ರಾಜ್ಯವನ್ನು ನಿರ್ವಹಿಸಲು ನಾನು ಅಶಕ್ತನೆಂತಲೂ ಇದಕ್ಕೆ ಭರತನೇ ಯೋಗ್ಯನೆಂದು ತಿಳಿದು ನನಗೆ ಅನೇಕ ಮುನಿಜನರ ಪಾದ ಸೇವೆ ಮಾಡಲು ಅವಕಾಶ ಮಾಡಿಕೊಟ್ಟು ಬಹಳ ಉಪಕಾರ ಮಾಡಿದ ತಾಯಿ. ಅಮ್ಮ, ನಿನ್ನಿಚ್ಛೆಯಂತೆ ನಾನು ಈ ದಿನವೇ ವನವಾಸಕ್ಕೆ ಹೊರಡು. ಈ ವಿಚಾರವನ್ನು ನನ್ನ ಜನನಿಗೂ ಜಾನಕಿಗೂ ತಿಳಿಸಿ ಬರುವನು. ಅಮ್ಮ, ಇನ್ನು ಮುಂದೆ ತಂದೆಯವರ ರಕ್ಷಣಾಭಾರವು ನಿಮ್ಮನ್ನೇ ಹೊಂದಿರುವುದಾಗಿ. ಹೋಗ್ರು ಗೆದ್ಗಿದ್ ಓದ್ಬಿಡ್ತೀನಿ ಬರ್ರಿ ಇಲ್ಲಿ. ಅಪ್ಪಲೋ ನಿಮ್ಮ ಅಮ್ಮನ ಪಿಂಡ ಅನ್ನು ನಾಲಿ ಸೇದು ಹೋಗ. ಏನು ಮಕ್ಳು ರೀ, ಅಲ್ಲ ಹುಟ್ಟಿದ್ರು ಈ ಮನುಷ್ಯನಾಗ ಹುಟ್ಟಬಾರ್ದು ರೀ. ಮನುಷ್ಯನಾಗ ಹುಟ್ಟಿದ್ರು ಚಿಂತೆ ಇಲ್ಲ, ಈ ಬ್ರಾಹ್ಮಣರನಾಗ ಹುಟ್ಟಬಾರ್ದು. ಬ್ರಾಹ್ಮಣರನಾಗ ಹುಟ್ಟಿದ್ರು ಚಿಂತೆ ಇಲ್ಲ, ಬಡ ಬ್ರಾಹ್ಮಣನಾಗ ಹುಟ್ಟಬಾರ್ದು. ಬಡವನಾಗ ಹುಟ್ಟಿದ್ರು ಚಿಂತೆ ಇಲ್ಲ, ಮದುವೆ ಆಗಬಾರ್ದು. ಮದುವೆ ಆದ್ರೂ ಚಿಂತೆ ಇಲ್ಲ, ನಾಲಿ ಬಿದ್ದೋಗ ಮಕ್ಕಳಾಗಬಾರ್ದು ಕಣ್ರಿ. ನೋಡ್ರಿ ಹೇಗೆ ನಿಂತಿದ್ದಾವೆ, ಸಿಂಬಳನೂ ಸೋರಿಸ್ಕೊಂಡು ಹಿಂದೆ ಬಂದ್ಬಿಟ್ಟಿದ್ದಾವೆ. ತುಳಸಿ ಪೂಜೆ ಮಾಡ್ತಿದ್ದಾರೆ ಸೀತಮ್ಮವರು. ಒಂಟಿ ಬ್ರಾಹ್ಮಣರು ಹೋಗಬಾರ್ದು. ಜೊತೆಯಲ್ಲಿ ಯಾರನ್ನಾದ್ರೂ ಕರ್ಕೊಂಡು ಹೋಗೋಣ ಅಂದರೆ ಪ್ರಾರಬ್ಧ ಮುಂಡೆ ಯಾವ ಹುಂಡೆ ಮಗನೂ ಬರಲಿಲ್ಲ. ಯಾರೋ ಬರ್ತಾ ಇದ್ದಾರೆ ಬರ್ತಾ ಇದ್ದಾರೆ. ನನ್ನ ಪುಣ್ಯಾರಿ ಹೇಗೋ ಸಿಕ್ಕಿದ್ದಾರೆ. ಕರ್ಕೊಂಡು ಹೋಗ್ಬಿಟ್ಟು ಎಲ್ಲ ಮುಗಿಸ್ಕೊಂಡು ಬಂದ್ಬಿಡ್ತೀನಿ. ಆರೋಗ್ಯವಾಗಿದ್ದೀರಾ? ಎಲ್ಲೋ ಪರಿಚಯ ಇಲ್ವಲ್ಲ, ಸುಮ್ಮನೆ ನಿಂತಿರಬಹುದು. ನಿಮಗೆ ಯಂತ್ರ ಮಂತ್ರ ಎಲ್ಲ ಬರುತ್ತಾ ಸ್ವಾಮಿ?
ಮೂಗು ಮುಂಡೆ ಇದು. ತುಳಸಿ ಪೂಜೆ ಮಾಡ್ತಿದ್ದಾರೆ, ಜೊತೆಲಿ ಬರ್ತೀರಾ? ಹೋ ತುಳಸಿ. ಹೇಗೋ ಇವನ್ನೇ ಕರ್ಕೊಂಡು ಹೋಗ್ಬಿಡು. शुभमये काय श्री तुलसी माते शुभमये काय सुखोदये सुंदरी काये ताये श्री तुलसी माते अम्मा ಜಗಜ್ಜನನಿ, ಇಂದು ನನ್ನ ಸ್ವಾಮಿಯ ಪಟ್ಟಾಭಿಷೇಕ ಮಹೋತ್ಸವ. ಈ ಶುಭ ಸಮಯದಲ್ಲಿ ನಮ್ಮೆಲ್ಲರನ್ನು ಹರಸುತ್ತಾಳೆ. ಈ ಶುಭ ಸಂದರ್ಭದಲ್ಲಿ ಬ್ರಾಹ್ಮಣೋತ್ತಮರಿಗೆ ದಾನ ಧರ್ಮಗಳನ್ನು ಮಾಡಿ ಅವರ ಕೃಪಾಶೀರ್ವಾದವನ್ನು ಪಡೆದು ಕೃತಾರ್ಥಳಾಗುವೆನು. ಎಂತಹ ಹರುಷದ ಸುದಿನವಿದು. ಮಮ ಪ್ರಾಣ ಕಾಂತಗೆ
ಘನತರ ಪಟ್ಟವ ವಿನಯದಿ ಕಟ್ಟುದೆ ಘನತರ ಪಟ್ಟವ ವಿನಯದಿ ಕಟ್ಟುದೆ ಘನತರ ಪಟ್ಟವ ವಿನಯದಿ ಕಟ್ಟುದೆ ಹರುಷವು ಸೂಚಿಪುದು ಮನಗೆ ಸುರಚಿರ ವಾರ್ತೆಯ ಕೇಳಲು ಮನಗೆ ಸುರಚಿರ ವಾರ್ತೆಯ ಕೇಳಲು ಮನಗೆ ಹರುಷವು ಸೂಚಿಪುದು ಮನಗೆ ಇದು ರತ್ನಹಾರವು ಇದು ಪಚ್ಚೆ ಪದಕವು ಇದು ರತ್ನಹಾರವು ಇದು ಪಚ್ಚೆ ಪದಕವು ಹರುಷದಿಯುವೆ ಭೂಸುರರಿಗೆ ನಾ ಹರುಷದಿಯುವೆ ಭೂಸುರರಿಗೆ ನಾ ಹರುಷದಿಯುವೆ ಭೂಸುರರಿಗೆ ನಾ ಹರುಷದಿಯುವೆ ಭೂಸುರರಿಗೆ ನಾ ಹರುಷವು ಸೂಚಿಪುದು ಮನಗೆ ಶತಮಾನಂ ಭವತಿ ಶತಾಯು ಷತ್ಪುರುಷಾಯಿ ಶಿವೇಂದ್ರಿಯ ಪ್ರತಿಷ್ಠಿತಿ ದೀರ್ಘಮಾಯುವು ದೀರ್ಘ ಸುಮಂಗಲಿ ಭವ ಬರೋಣ ಮೇ ತಾಯಿ ಆಗ ಹಾಗೆ. ನಡಿಯ ಹೋಗೋಣ. ಈ ದಿನ ಜಾನಕಿಯು ನನ್ನ ಪಟ್ಟಾಭಿಷೇಕವೆಂದು ತಿಳಿದು ಅನೇಕ ಭೂಸುರೋತ್ತಮರಿಗೆ ದಾನ ಧರ್ಮಾದಿಗಳನ್ನು ಮಾಡಿ ಪುಣ್ಯಕ್ಕೆ ಭಾಗಿಯಾಗಿರು. ನನಗೊದಗಿರುವ ಈ ಅಮಂಗಲ ವಾರ್ತೆಯನ್ನು ಅವಳಿಗೆ ಹೇಗೆ ತಿಳಿಸಲಿ? ಸೀತಾ, ಸೀತಾ, ಆರ್ಯಪುತ್ರ ಭುವನ ವನಿತೆ ಮುಡಿದ ಮಲ್ಲಿಗೆಯೋ ಧರೆಯನ್ನು ಧರಿಸಲವತರಿಸಿದ ದೀನಮಡಿಯೋ ರಾಮ ಸುವಿಚಾರಶೀಲ
ರಾಮನ ನೋಡುವೆ ಮನ ತಣಿವ ತನಕ ಶ್ರೀರಾಮನಿಗಿಡುವೆ ಕಸ್ತೂರಿ ತಿಲಕ ಕಸ್ತೂರಿ ತಿಲಕ ಸಖಯೇನೋ ಆರ್ಯಪುತ್ರ ಸಂತೋಷ ವಾಗಿದೆ ಸಖಯೇನೋ ಸಂತೋಷವಾಗಿದೆ ಬಹುಕಾಲದ ಬಯಕೆ ಈಡೇರಿದೆ ಸಖಯೇನೋ ಸಂತೋಷವಾಗಿದೆ ಬಹುಕಾಲದ ಬಯಕೆ ಈಡೇರಿದೆ ಸಖಯೇನೋ ಸಂತೋಷವಾಗಿದೆ ರಮಣ ರಾಮನು ಸಹಜ ಸುಂದರನು ಹರಿಪುತ್ರ ರಮಣ ರಾಮನು ಸಹಜ ಸುಂದರನು ಸರಿ ಸಮರಿಲ್ಲದೆ ಮೆರೆಯುವನು ರಮಣ ರಾಮನು ಸಹಜ ಸುಂದರನು ಸರಿ ಸಮರಿಲ್ಲದೆ ಮೆರೆಯುವನು ಅರಸ ರಾಮನ ಜಯಕಾರ ಅರಸ ರಾಮನ ಜಯಕಾರ ಕೇಳುತ್ತ ತಣಿವಿನ ಮನಸಾರ ಕೇಳುತ್ತ ತಣಿವಿನ ಮನಸಾರ ಸಖಯೇನೋ ಆರ್ಯಪುತ್ರ ಸಖಯೇನೋ ಸಂತೋಷವಾಗಿದೆ ಬಹುಕಾಲದ ಬಯಕೆ ಈಡೇರಿದೆ ಸಖಯೇನೋ ಸಂತೋಷವಾಗಿದೆ ಆರ್ಯಪುತ್ರ ಸಾಕೇತವೋ ಸಂತೋಷವಾ ಸಾಕೇತವೋ
ಸಂತೋಷವಾಗಿದೆ ಬಹುಕಾಲದ ಬಯಕೆ ಈಡೇರಿದೆ ಸಖ ಏನು ಸಂತೋಷವಾಗಿದೆ ಜಾನಕಿ, ಇಂದು ತಮ್ಮ ಪಟ್ಟಾಭಿಷೇಕ ಮಹೋತ್ಸವ. ಈ ಶುಭ ಸಮಯದಲ್ಲಿ ಕುಳದ ಕೆಂದಾವರಿಯಂತೆ ಕಂಗೊಳಿಸಬೇಕಾಗಿದ್ದ ಈ ನಿಮ್ಮ ಮುಖಕಮಲವು ಈ ರೀತಿ ಕಾಂತಿಹೀನವಾಗಿರಲು ಕಾರಣವೇನು ಸ್ವಾಮಿ? जा
ಸಮಾಚಾರವೇನು? ನನ್ನೊಡನೆ ತಿಳಿಸಬಾರದೆ? ಏನೆಂದು ಹೇಳಲಿ ಜಾನಕಿ? ದಶರಥ ತಾನು ಸುತ ಭರತನಿಗೆ ರಾಜ್ಯವನ್ನು, ದಶರಥ ತಾನು ಸುತ ಭರತನಿಗೆ ರಾಜ್ಯವನ್ನು ಅತಿಶಯದಿಂದ ಅತಿಶಯದಿಂದ ತನುಗೆ ಏನ ಪೇಯೇಳಲಿ ಸರಸೀರು ಮುಗಿಯ ಏನ ಜಾನಕಿ ಜನಕನು ಎನ್ನನು ಒನಗೆ ಎಂದನು, ಮಮ ಜನಕನು ಎನ್ನನು ಒನಗೆ ಎಂದನು, ಜನಕಾಜ್ಞೆಯ ನೀತನುಗೆ ಜನಕ ಜಾನಕಿ ಜನಕಾಜ್ಞೆಯ ನೀತನುಗೆ ಜಾನಕಿ, ಏನೆಂದು ಹೇಳಲಿ? ಹಿಂದೆ ದೇವಾಸುರರ ಯುದ್ಧದಲ್ಲಿ ಕೈಕಾಮಾತೆಯವರು ಮಾಡಿದ ಸಹಾಯಕ್ಕೆ ಮೆಚ್ಚಿ ನಮ್ಮ ಜನಕನು 2 ವರಗಳನ್ನು ಕೊಟ್ಟಿದ್ದಾರಂತೆ. ಆ ವರಗಳನ್ನ ಈ ಸಂದರ್ಭದಲ್ಲಿ ಕೇಳಿಕೊಂಡಿದ್ದಾರೆ. ಮೊದಲನೆಯ ವರಕ್ಕೆ ನನಗೆ ನಿಶ್ಚಯವಾಗಿದ್ದ ಪಟ್ಟಾಭಿಷೇಕವನ್ನ ತಪ್ಪಿಸಿ ತನ್ನ ಮಗನಾದ ಭರತನಿಗಾಗಬೇಕೆಂದಳು. ಇನ್ನು 2ನೇ ವರಕ್ಕೆ ನಾನು ನಾರ್ಬುಡಿಗಳನ್ನು ಧರಿಸಿ ಜಟಾವಲ್ಕಲಧಾರಿಯಾಗಿ 14 ವರ್ಷಗಳ ಕಾಲ ವನವಾಸಕ್ಕೆ ಹೋಗಬೇಕೆಂತಲೂ ಕೇಳಿಕೊಂಡಿದ್ದೇನೆ. ಜಾನಕಿ, ಆದುದರಿಂದ ನಾನು ಈ ದಿನವೇ ವನವಾಸಕ್ಕೆ ಹೊರಟಿರುವನು. ಸೀತಾ, ನೀನು ಇಲ್ಲಿ ಇದ್ದು ಅತ್ತೆ ಮಾವಂದಿರ ಸೇವೆ ಮಾಡಿಕೊಂಡು ಇಲ್ಲಿಯಾದರೂ ಇರು, ಅಥವಾ ನಿಮ್ಮ ತಂದೆಯವರ ಮನೆಯಲ್ಲಾದರೂ 14 ವರ್ಷ ವನವಾಸವನ್ನು ಮುಗಿಸಿಕೊಂಡು ಜಾಗೃತಿಯಾಗಿ ಬಂದುಬಿಡುತ್ತೇನೆ. ನಿನ್ನ ಹೃದಯವೂ ಅದೆಷ್ಟೊಂದು ಕಠಿಣವು. ನನ್ನ ಆಸೆಗಳೆಲ್ಲವೂ ನಾಶವಾಗಿ ಹೋದು, ನನ್ನ ಬಯಕೆಗಳೆಲ್ಲವೂ ಬರಡಾಗಿ ಹೋದು. ಆರ್ಯಪುತ್ರ ಜಾನಕಿ, ಮರದ ನಿರುಳು ಮರವನ್ನೇ ಆಶ್ರಯಿಸುವಂತೆ ನಾನಿಮ್ಮ ಚರಣ ದಾಸಿ. ಅಲ್ಲದೆ ನಿಮ್ಮ ನಗಲಿ ಅರಕ್ಷಣವು ಬದುಕುಳಿಯುವ ಶಕ್ತಿ ನನ್ನಲ್ಲಿಲ್ಲ. ಆದ್ದರಿಂದ ನನ್ನನ್ನು ನಿಮ್ಮ ಸಂಗಡ ವನವಾಸಕ್ಕೆ ಕರೆದುಕೊಂಡು ಹೋಗಿ ಸ್ವಾಮಿ. ಬೇಡ ಜಾನಕಿ, ಬೇಡ. ನೀನು ಸುಮಕೋಮಲಿ, ಅರಮನೆಯಲ್ಲಿ ಸುಖವಾಗಿ ಬೆಳೆದವಳು. ನೀನು ಕಾಡಿಗೆ ಬಂದು ಗೆಡ್ಡೆ ಗೆಣಸುಗಳನ್ನು ತಿನ್ನುತ್ತಾ ಕಲ್ಲು ಮಳ್ಳುಗಳನ್ನು ತುಳಿಯುವುದನ್ನು ಕಷ್ಟಪಡುವುದನ್ನು ನನ್ನ ಕಣ್ಣಿಂದ ನೋಡಲು ಸಾಧ್ಯವಿಲ್ಲ. ಆದುದರಿಂದ ನೀನು ಇಲ್ಲಿಯೇ ಇರು. ವನವಾಸವನ್ನು ಮುಗಿಸಿಕೊಂಡು ನಾನು ಜಾಗೃತಿಯಾಗಿ ಬಂದು ಸೇರುತ್ತೇನೆ. ಆರ್ಯಪುತ್ರ, ನೀವು ಇಲ್ಲದ ಈ ಅರಮನೆಯ ವಾಸವು ನನಗೆ ಆ ಕಾನನ ವಾಸಕ್ಕಿಂತಲೂ ಕಠಿಣವಾಗಿರುವುದು. ನಿಮ್ಮೊಡನೆ ನಾನು ಗೈಯುವ ಆ ಅರಣ್ಯವಾಸವೇ ಈ ಅರಮನೆಯ ವಾಸಕ್ಕಿಂತಲೂ ಸುಖದಾಯಕವಾಗಿರು. ಅಲ್ಲದೆ ನಿಮ್ಮ ನಗಲಿ ಅರಕ್ಷಣವೂ ಬದುಕುಳಿಯುವ ಶಕ್ತಿ ನನ್ನಲ್ಲಿಲ್ಲ. ಸ್ವಾಮಿ, ಎಷ್ಟೇ ಕಷ್ಟ ನಷ್ಟಗಳು ಬಂದರೂ ಎದುರಿಸಲು ನಾನು ಸಿದ್ಧರಿರುವೆನು. ದಯಮಾಡಿ ನನ್ನನ್ನು ನಿಮ್ಮ ಸಂಗಡ ವನವಾಸಕ್ಕೆ ಕರೆದುಕೊಂಡು ಹೋಗಿ. ಇಲ್ಲವಾದರೆ ನಾನು ಪ್ರಾಣ ತ್ಯಾಗ ಮಾಡುವೆನು. ಜಾನಕಿ,
ಶಾಂತಳಾಗು ದೇವಿ, ಶಾಂತಳಾಗು. ವಿಧಿ ಇಚ್ಛೆ ಇದ್ದಂತಾಗಲಿ. ಸೀತಾ, ನಡೆ. ಸ್ವಾಮಿ, ಮಾತಾಪಿತೃಗಳ ಆಶೀರ್ವಾದವನ್ನು ಪಡೆದು ವನವಾಸಕ್ಕೆ ಹೋಗೋಣ.